ಗುರೂಜಿ, ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ ಅಂತ ಬಂದಾಗ 2025ರಲ್ಲಿ ಗಜಕೇಸರಿ ಯೋಗನೇ ಒದ್ಕೊಂಡು ಬರುತ್ತೆ ಅಂತ ಇದೆ. ನೀವು ಅನೇಕ ಬಾರಿ ಹೇಳ್ತಾ ಇದ್ರಿ ಗುರೂಜಿ, ಕೆಲವೊಂದು ಯೋಗಗಳು ಇದ್ರೂ ಕೂಡ ಕೆಲವೊಂದು ಕೆಟ್ಟ ಫಲ ಕೊಡುತ್ತೆ, ಕೆಲವೊಂದು ಒಳ್ಳೆ ಫಲ ಕೊಡುತ್ತೆ ಅಂತ. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಈ ಗಜಕೇಸರಿ ಯೋಗದಿಂದ ಏನೆಲ್ಲ ಲಾಭಗಳಾಗುತ್ತೆ, ಏನೆಲ್ಲ ನಷ್ಟಗಳಾಗಬಹುದು ಅಂತ? ಇವರಿಗೆ ಸಪ್ತಮ ಸ್ಥಾನಕ್ಕೆ ಶನಿ ಬದಲಾವಣೆ ಆಗುವಂಥದ್ದು ಇರುತ್ತೆ ರಾಶಿಯಿಂದ ನಾವು ನೋಡಿದ್ರೆ ವರ್ಷಫಲದ ವಿಚಾರದಲ್ಲಿ. ಮತ್ತು ಕನ್ಯಾ ರಾಶಿಗೆ ಕರ್ಮಸ್ಥಾನಕ್ಕೆ ಗುರು ಬರ್ತಾ ಇದ್ದಾನೆ. ಕರ್ಮಸ್ಥಾನ ಅಂತ ಹೇಳಿದ್ರೆ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಿಗೆ ಸಂಬಂಧಪಟ್ಟಂಥದ್ದು ಆಲೋಚನೆ ಮಾಡಿ ಅದಕ್ಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಒಂದು ಲೆಕ್ಕಾಚಾರ. ಸಪ್ತಮ ಸ್ಥಾನಕ್ಕೆ ಅಂತ ಹೇಳಿದ್ರೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂಥದ್ದು ಕೆಲವೊಂದು ಸಮಸ್ಯೆಗಳು ಎದುರಾಗಬಹುದು. ಇವರಿಗೆ ನಾವು ನೋಡಿದ್ರೆ ಕನ್ಯಾ ರಾಶಿಯವರಿಗೆ ವರ್ಷದ ಪ್ರಾರಂಭದಲ್ಲೇ ಗಜಕೇಸರಿ ಯೋಗ ಆರಂಭ ಆಗುತ್ತೆ. ನೀವು ಹೇಳಿದ ರೀತಿಯಲ್ಲಿ ಈ ವರ್ಷದಲ್ಲಿ ನಿರೀಕ್ಷೆಗೆ ಮೀರಿ ಧನಾಗಮನ ಉಂಟಾಗುತ್ತೆ. ಎಲ್ಲಿವರೆಗೂ ಇರುತ್ತೆ ಅದನ್ನು ನೋಡಬೇಕಾಗುತ್ತೆ. ಮೇವರೆಗೂ ಯಾವುದೇ ರೀತಿ ತೊಂದರೆ ಏನಿಲ್ಲ. ಮೇ ತಿಂಗಳಲ್ಲಿ ಉದ್ಯೋಗದ ವಿಚಾರದಲ್ಲಿ ಸಾಕಷ್ಟು ಒಂದು ಫಲಿತಾಂಶವನ್ನು ತಿಂಗಳಲ್ಲಿ ನೋಡಬಹುದು ಅಂತ ಹೇಳಬಹುದಾಗಿದೆ. ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಲಾಭವನ್ನು ನಿರೀಕ್ಷೆಯನ್ನು ಮಾಡಲಿಕ್ಕೂ ಸಾಧ್ಯ ಆಗುತ್ತೆ. ವಿದೇಶದಲ್ಲಿ ಕೆಲಸ ಮಾಡುವಂಥವ್ರಿಗೆ ವ್ಯವಹಾರದಲ್ಲಿ ಮತ್ತು ಕೆಲಸದಲ್ಲಿ ಇರುವಂಥವ್ರಿಗೆ ಸಂಬಳ ಜಾಸ್ತಿ ಆಗ್ಬೋದು, ಲಾಭ ಹೆಚ್ಚಾಗುವಂತಹ ಸಾಧ್ಯತೆಗಳು ಕಂಡುಬರುವಂಥದ್ದಿರುತ್ತೆ. ಇನ್ನು ಮೇ 12ನೇ ತಾರೀಕು ನಂತರ ಕೇತು ರಾಹು ಬದಲಾವಣೆಯಿಂದ 10ನೇ ಮನೆಗೆ ಗುರು ಬದಲಾವಣೆ ಹಾಗೆ ಕರ್ಮಸ್ಥಾನ ಅಂತ ಹೇಳಿದ್ನಲ್ಲ, ಅದೇ 10ನೇ ಮನೆ ಆಗಿರುತ್ತೆ. ಹಣದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಎದುರಾಗುವಂಥದ್ದಿರುತ್ತೆ. ಮತ್ತು ಅದ್ರ ಜೊತೆಗೆ ಉದ್ಯೋಗದ ವಿಚಾರದಲ್ಲಿ ಅನಾವಶ್ಯಕವಾದಂಥ ವಾದ ವಿವಾದಗಳು ನೋಡಿ. ಯಾವಾಗಲೂ ಅಷ್ಟೇ ಕರ್ಮಸ್ಥಾನದಲ್ಲಿ ಗುರು ಶನಿ ಬದಲಾವಣೆ ಆದಾಗ ಕರ್ಮಸ್ಥಾನಕ್ಕೆ ಬಂದಾಗ ಅದು ಶತ್ರುಸ್ಥಾನ ಆಗಿರೋದ್ರಿಂದ ಯಾವಾಗೂ ವಾದ ವಿವಾದಗಳು, ಮೇಲಧಿಕಾರಿಗಳಿಂದ ತೊಂದರೆಗಳು, ಸಹೋದ್ಯೋಗಿಗಳಿಂದ ಕಿರುಕುಳ ಇವೆಲ್ಲ ಜಾಸ್ತಿ ಆಗುತ್ತೆ. ಮತ್ತು ಕರ್ಮಸ್ಥಾನ ಅಂದ ತಕ್ಷಣ ಗುರು ಬಂದರೆ ಪಾಸಿಟಿವೇ, ಆದರೆ ಅಲ್ಲಿ ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ. ಅಂದರೆ ದುಡ್ಡು ವಿಚಾರದಲ್ಲಿ ಏನೂ ಇರಲ್ಲ, ನಿಮಗೆ ಪೋಸ್ಟ್ ಸಿಕ್ಬಿಡುತ್ತೆ, ಪ್ರಮೋಷನ್ ಸಿಕ್ಬಿಡುತ್ತೆ. ಪ್ರಮೋಷನ್ ಸಿಕ್ಕಿದ್ರೆ ಏನು ಪ್ರಯೋಜನ? ದುಡ್ಡು ಬರಬೇಕಲ್ಲ ಅದ್ರ ಜೊತೆಗೆ, ಆಗೋದೇ ಇಲ್ಲ. ಸೊ ಅದೊಂದು ನೋಡ್ಕೋಬೇಕಾಗುತ್ತೆ ಕನ್ಯಾ ರಾಶಿಯವರಿಗೆ. ಮತ್ತು ಅದ್ರ ಜೊತೆ ಕೆಲಸದ ಒತ್ತಡ, ಸ್ವಂತ ಉದ್ಯೋಗದಲ್ಲಿರುವಂಥವರು ಹಣದ ವಿಚಾರದಲ್ಲಿ ಎಷ್ಟೇ ಬಂದ್ರೂ ಉಳಿಯೋದಿಲ್ಲ, ಖರ್ಚುಗಳು ಜಾಸ್ತಿ ಆಗುತ್ತೆ. ಮಾರ್ಚ್ 29ರ ವಿಚಾರದಲ್ಲಿ ನಾವು ನೋಡೋಕೆ ದೀರ್ಘಕಾಲದವರೆಗೂ ದಂಪತಿಗಳ ನಡುವೆ ಏನಾದರೂ ಕಲಹಗಳಿದ್ದರೆ ಅಂತ್ಯ ಆಗುವಂಥದ್ದು ಇರುತ್ತೆ. ಮತ್ತು ಅದರ ಜೊತೆಗೆ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಪ್ರಗತಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇವರಿಗೆ ಸಮಸ್ಯೆಗಳಂದರೆ ಮಿಶ್ರ ಫಲ ಅಂತಲೂ ಹೇಳ್ಬೋದು ಗುರು ಮತ್ತು ಶನಿ ಬದಲಾವಣೆಯಿಂದ. ಮತ್ತು ಅದರ ಜೊತೆಗೆ ಪರಿಹಾರ ಅಂತ ನಾವು ನೋಡಿದಾಗ, ಯಾಕಂತ ಹೇಳಿದ್ರೆ ಹೆಚ್ಚು ದಶಮ ಸ್ಥಾನಕ್ಕೆ ಗುರು ಫಲ ಇರೋದ್ರಿಂದ ದತ್ತಾತ್ರೇಯ ಆರಾಧನೆ ಮಾಡಿಕೊಳ್ಳುವಂಥದ್ದು, ಪೂಜೆ ಪುನಸ್ಕಾರಗಳು, ಮತ್ತು ಅದ್ರ ಜೊತೆಗೆ ದೇವಸ್ಥಾನಗಳಿಗೆ ಹೋಗಿ ದರ್ಶನ ಮಾಡುವಂಥದ್ದು ಇಡೀ ವರ್ಷ ಮಾಡಿ. ಅದರಿಂದ ಉತ್ತಮವಾದಂತಹ ಫಲವನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ.